ಫ್ರೆಂಡ್ಸ್, ನೀವೇನಾದರೂ 2026-27ನೇ ಒಂದು ಶೈಕ್ಷಣಿಕ ಸಾಲಿಗೆ ರಾಜ್ಯ ಸರ್ಕಾರದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ನೀವೇನಾದರೂ ಗೆಸ್ಟ್ ಟೀಚರ್ಗಳಾಗಿ ವರ್ಕ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ರೆ, ಅಥವಾ ಆ ಒಂದು ಹುದ್ದೆಗಳಿಗೆ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಇವತ್ತಿನ ಮಾಹಿತಿ. ಯಾಕೆಂದ್ರೆ ಇಲ್ಲಿ ಕರ್ನಾಟಕ ಸರ್ಕಾರ ನಿನ್ನೆ ಅಷ್ಟೇ, ಅಂದ್ರೆ 22ನೇ ತಾರೀಕು ಒಂದು ಸರ್ಕಾರದಿಂದ ಆದೇಶವನ್ನು ಪಾಸ್ ಮಾಡಿದೆ. ಏನಂತ ಹೇಳಿದ್ರೆ 2026-27ನೇ ಶೈಕ್ಷಣಿಕ ಸಾಲಿಗೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪರ್ಮನೆಂಟ್ ಟೀಚರ್ಗಳನ್ನ ರೆಕ್ರೂಟ್ ಮಾಡ್ಕೊಳ್ಳದೇ ಇರೋ ಕಾರಣ ಈ ಒಂದು ಅಕಾಡೆಮಿಕ್ ಇಯರ್ಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ 50,000 ಈ ಒಂದು ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿರ್ತಕ್ಕಂಥ ಒಂದು ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ತಾತ್ಕಾಲಿಕವಾಗಿ 10 ತಿಂಗಳ ಅವಧಿಗೆ ನೇಮಕಾತಿ ಮಾಡಿಕೊಳ್ಳುವ ಸಂಬಂಧ ಒಂದು ಆದೇಶವನ್ನು ಹೊರಡಿಸಿದೆ. ಅದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಸರ್ಕಾರದಿಂದ ಅಧಿಕೃತವಾಗಿ ಬಂದಿರುವಂತಹ ಆದೇಶ. ಸದ್ಯದಲ್ಲೇ ವೆಬ್ಸೈಟ್ ಅಲ್ಲಿ ಮತ್ತೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಅನ್ನ ಕಾಲ್ ಮಾಡುವಂತ ಪ್ರೋಸೆಸ್ ನಡೆಯುತ್ತೆ. ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಫ್ರೆಂಡ್ಸ್, ಹೌದು, ಇದು ಕರ್ನಾಟಕ ಸರ್ಕಾರದ ನಡವಳಿ. ಇಲ್ಲಿ ಹೇಳ್ತಾರೆ 2026-27ನ ಶೈಕ್ಷಣಿಕ ಸಾಲಿಗೆ ಅಂತೇಳಿ. ಇಲ್ಲಿ ಏನು ಸರ್ಕಾರದ ಒಂದು ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಕಾಲಿರ್ತಕ್ಕಂಥ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅತಿಥಿ ಶಿಕ್ಷಕರುಗಳನ್ನ ತಾತ್ಕಾಲಿಕವಾಗಿ ನೇರ ನೇಮಕಾತಿ ಮುಖ ನೋಡಿ ಇಲ್ಲಿ ಒಂದು ಪ್ರಸ್ತಾವನೆ ಇದೆ, ಅದನ್ನು ತಿಳ್ಕೊಳ್ಳಿ. 2025-26ನೇ ಶೈಕ್ಷಣಿಕ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕಾದಿರುವಂತಹ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ, ಅಂದ್ರೆ ಆ ಒಂದು ಪೋಸ್ಟ್ಗಳಿಗೆ ಅಗೇನೆಸ್ಟ್ ಆಗಿ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅತಿಥಿ ಶಿಕ್ಷಕರುಗಳನ್ನ ತಾತ್ಕಾಲಿಕವಾಗಿ ನೇರ ನೇಮಕಾತಿ ಮೂಲಕ ಶಿಕ್ಷಕರನ್ನ ಭರ್ತಿ ಮಾಡುವ ತನಕ, ಅಂದ್ರೆ ಶಿಕ್ಷಕರನ್ನ ಪರ್ಮನೆಂಟ್ ಆಗಿ ಭರ್ತಿ ಮಾಡೋ ತನಕ ಈ ಒಂದು ನೇಮಕಾತಿ ಅಂತ ಅರ್ಥ, ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಅನ್ನುವಂತ ಒಂದು ಷರತ್ತಿಗೊಳಪಟ್ಟು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಇರ್ತಕ್ಕಂಥ ಒಟ್ಟು 51,000 ಅತಿಥಿ ಶಿಕ್ಷಕರನ್ನ ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರ ಮಂಜೂರಾತಿಯನ್ನು ನೀಡಿ ಆದೇಶವನ್ನ ಮಾಡಿದೆ ಅನ್ನುವಂಥದ್ದು ಈ ಪ್ರಸ್ತಾವನೆಯಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ. ಅಂದ್ರೆ ನಿಮಗೆ ಇಲ್ಲ ಈ ಒಂದು ಏನು ಟೀಚರ್ಗಳು ಅಲ್ಲಿಗೆ ಪರ್ಮನೆಂಟ್ ಟೀಚರ್ ಬರೋವರಿಗೆ ಅಥವಾ ಈ ಒಂದು ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಅಂತಂತ ಒಂದು ಷರತ್ತನ್ನ ಹಾಕ್ತಾರೆ. ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎರಡೂ ಕಡಲು ಕಾಲಿರ್ತಕ್ಕಂಥ 51,000 ಹುದ್ದೆಗೆ ನೇಮಕಾತಿ ಆಗ್ತಿರುವಂತದ್ದು. ಇಲ್ಲಿ ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ಏಕರೂಪದ ಮಾರ್ಗಸೂಚಿಯನ್ನು ನಿಗದಿಪಡಿಸಿ 26 ಮೇ ತಿಂಗಳಿನಲ್ಲೇ ಶಾಲೆಗಳು ಪ್ರಾರಂಭವಾಗಲಿದ್ದು, ಅದರಂತೆ 2026-27ನೇ ಸಾಲಿನಲ್ಲಿ ಪೂರ್ವ ನಿಗದಿಯಂತೆ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಿ ನಿರ್ವಹಣೆ ಮಾಡಬೇಕಾಗಿದ್ದು, ಶಾಲಾ ಪ್ರಾರಂಭದ ದಿನವೇ ಶಾಲೆಗಳಲ್ಲಿ ಕಾದಿರುವಂತಹ ಬೋಧಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಾಯಂ ಶಿಕ್ಷಕರು ನೇಮಕವಾಗುವ ತನಕ ಅಥವಾ ಈ ಒಂದು ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ, ಅದರಲ್ಲಿ ಯಾವುದು ಮೊದಲು ಅಲ್ಲಿ ತನಕ ಈ ಒಂದು ಶಿಕ್ಷಕರ ಕೊರತೆಯನ್ನು ನೀಗಿಸುವ ದೃಷ್ಟಿಯಿಂದ ತಾತ್ಕಾಲಿಕ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವಂತೆ ನಮಗೆ ಅನಿವಾರ್ಯತೆ ಇರೋದ್ರಿಂದ ಈ ಒಂದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನು ಪ್ರಾರಂಭಿಸಿ ಶೈಕ್ಷಣಿಕ ಚಟುವಟಿಕೆಗಳ ನಿರ್ವಹಣೆ ಮಾಡಬೇಕಾಗಿರುತ್ತೆ ಎಂದು ವರದಿಯನ್ನು ಮಾಡ್ತಾ ಈ ಒಂದು ಎಲ್ಲ ಇನ್ಸ್ಟ್ರಕ್ಷನ್ಗಳನ್ನ ಇಟ್ಕೊಂಡು ಇಲ್ಲಿ ಕೆಳಗಡೆ ಒಂದು ಆದೇಶವನ್ನ ಮಾಡ್ತಾವ್ರೆ. ಏನು ಆ ಸರ್ಕಾರದ ಆದೇಶ ಅಂತ ಹೇಳಿದ್ರೆ ನೀವು ಆದೇಶದ ಸಂಖ್ಯೆಯನ್ನು ಕೂಡ ಇಲ್ಲಿ ನೋಡ್ಕೊಳ್ಳಿ. ಮತ್ತೆ ಇದು ಪಬ್ಲಿಷ್ ಆಗಿರೋ ದಿನಾಂಕ ಯಾವತ್ತು ಅಂತ ಹೇಳಿದ್ರೆ 22ನೇ ತಾರೀಕು, ನಿನ್ನೆ ಅಷ್ಟೇ ದಿನ ಒಂದು ಆದೇಶವನ್ನು ಮಾಡಿರುವಂತದ್ದು. ಇದ್ರ ಪ್ರಕಾರ ಒಂದಷ್ಟು ಷರತ್ತಿಗೆ ಒಳಪಟ್ಟು ಈ ಕೆಳಕಂಡಂತೆ ಅತಿಥಿ ಶಿಕ್ಷಕರುಗಳನ್ನ ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಮಂಜೂರಾತಿ ನೀಡಿ ಆದೇಶವನ್ನ ಕೊಟ್ಟಿದೆ ಅಂತ ಹೇಳ್ತಾರೆ. ಇಲ್ಲಿ ಯಾವ ಶಾಲೆಗಳು ಅಂತ ಹೇಳಿದ್ರೆ ಪ್ರಾಥಮಿಕ ಶಾಲೆಗಳಿಗೆ 40,000 ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೋತೀವಿ, ಪ್ರೌಢಶಾಲೆಗಳಿಗೆ 11,000 ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೋತೀವಿ. ಒಟ್ಟು 51,000 ಅತಿಥಿ ಶಿಕ್ಷಕರನ್ನ ಈ 2026-27ನೇ ಸಾಲಿಗೆ ನೇಮಕಾತಿ ಮಾಡ್ಕೋತೀವಿ ಅನ್ನುವಂತ ಅಧಿಕೃತ ಆದೇಶ ಗೌರ್ಮೆಂಟ್ ಇಂದ ಹೊರ ಬಂದಿದೆ. ಸ್ನೇಹಿತರೆ, ನಿಮಗೆ ಡೌಟ್ ಕ್ಲಿಯರು. ಗೌರ್ಮೆಂಟ್ 51,000 ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೋತೀವಿ ಅಂತ ಹೇಳಿ ಆದೇಶವನ್ನು ಬಿಟ್ಟಿದೆ. ಇದ್ರ ಪ್ರಕಾರ ನೆಕ್ಸ್ಟ್ ಇನ್ನೊಂದು ಡೈರೆಕ್ಷನ್ ಅನ್ನು ಕೊಡುತ್ತೆ. ನಿಮ್ಮ ಸಂಬಂಧಪಟ್ಟಂತ BO ಆಫೀಸ್ಗಳಿಗೆ ಒಂದು ಇನ್ಸ್ಟ್ರಕ್ಷನ್ ಬರುತ್ತೆ. ಅದಾದ ನಂತರದಲ್ಲಿ ಈ ಒಂದು ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಗೌರವಧನವನ್ನ ಪಾವತಿಸೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಏನು ಎತ್ತ ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಸ್ತಾವನೆ ಕಳಿಸಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳಿದೆ. ಮತ್ತೆ ಹಾಗೆ ಅದನ್ನ ಯಾವ ಒಂದು ಆರ್ಥಿಕ ಇಲಾಖೆಯಲ್ಲಿ ಯಾವ ವೆಚ್ಚದಲ್ಲಿ ಕೊಡಬೇಕು ಅನ್ನುವಂತ ಒಂದು ಆದೇಶವನ್ನು ಕೂಡ ಮಾಡಿರುವಂತದ್ದು ಸ್ನೇಹಿತರೆ. ಅಲ್ಲಿಗೆ ನಿಮಗೆ ಕನ್ಫರ್ಮ್ ನೋಡಿ, ನೋಡ್ತಿದ್ದೀರಾ ಸರ್ಕಾರದ ಅಧೀನ ಕಾರ್ಯದರ್ಶಿಯವರು
ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಎಸ್ ಪ್ರಕಾಶ್ ಅಂತೇಳಿ ಅವರು 22/5/2026 ಈ ಒಂದು ಆದೇಶಕ್ಕೆ ಸೈನ್ ಮಾಡಿ ಇದು ಹೊರಬಿದ್ದಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಕ್ಲಿಯರು, ಈ ಒಂದು ಅಕಾಡೆಮಿಕ್ ಇಯರ್ 26-27ನೇ ಸಾಲಿಗೆ 51,000 ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿದರೆ, ನೇಮಕಾತಿಗೆ ಸಂಬಂಧಪಟ್ಟಂತೆ ಮತ್ತೆ ಅತಿಥಿ ಶಿಕ್ಷಕರ ವೇತನಕ್ಕೆ ಸಂಬಂಧಪಟ್ಟಂತೆ ಏನು ಎತ್ತ ಅನ್ನುವಂಥ ಇನ್ನೊಂದು ಡೈರೆಕ್ಷನ್ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಆ ಮಾಹಿತಿ ಬಂದ ತಕ್ಷಣ ನಿಮಗೆ ಅದನ್ನೆಲ್ಲವನ್ನು ತಿಳಿಸುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ, ಸೊ ಇದು ಅಧಿಕೃತವಾಗಿ ಸರ್ಕಾರದಿಂದ ಬಂದಿರತಕ್ಕಂಥ ಆದೇಶಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್. ತಮಗೆ ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಇದೇ ರೀತಿಯ ಒಂದಷ್ಟು ಮಾಹಿತಿಗಳು ತಮಗೆ ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಹೆಚ್ಚು ಜನರಿಗೆ ಇದನ್ನ ಶೇರ್ ಮಾಡಿ, ಈ ಇನ್ಫಾರ್ಮೇಶನ್ ಅವ್ರಿಗೂ ತಲುಪಲಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮದೇ ಬರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್.